ನಂದು ನಿಂದು ಮಾತಾಡಿದ್ದೀನಲ್ಲ. ಏನ್ ಮಾತಾಡಿದ್ವಿ? ಬದ್ನೆಕಾಯಿ ನೀನು ಮಾತಾಡಿದ್ದೀನಿ. ನನ್ನ ಬಗ್ಗೆ ಏನ್ ಅಪರೂಪಕ್ಕೆ ಸಿಕ್ಕ ಹೇಳಿದ್ಯಾ? ಚಿನ್ನ ನೀನು, ಅಪರೂಪಕ್ಕೆ ಸಿಕ್ಕಿ ಚಿನ್ನ. ಆಮೇಲೆ ಆಮೇಲೆ ಮೊನ್ನೆ ಬಂದಾಗಂತೂ ತುಂಬಾ ಖುಷಿಯಾಗಿತ್ತು. ಎಷ್ಟು ಹ್ಯಾಪಿ ಆಗಿದೆ ಗೊತ್ತಾ ನನಗಂತೂ. ನಿಜವಾಗ್ಲೂ ಊಟ ಮಾಡ್ತಿದ್ದು ಕೂಡ ಸ್ಮೈಲ್ ನನಗೆ ಎಷ್ಟು ನಗ ಬರ್ತೈತೆ ಅಂದ್ರೆ ತಡೆಯಾಗ್ತಾ ಇಲ್ಲ. ಯಾಕೆ ನಗ್ತಿದ್ಯಾ ಅಂತ. ಹಂಗೂ ನನ್ನ ಜೊತೆ ಇಬ್ರು ಇದ್ರಲ್ಲ ಅಕ್ಕ, ಅವ್ರಿಗೆ ಡೌಟ್ ಬಂದ್ಬಿಟ್ಟು ನೀನು ನೋಡ್ಬಿಟ್ರ. ನಾನು ಅವಾಗ ಆ ಕಡೆ ತಿರ್ಕೊಂಡು ಹಿಂಗೆ ಯಾರ ಹತ್ರ ಮಾತಾಡ್ತೀನಿ ಅನ್ನೋದ್ರ ಡಮ್ ಹೋಗ್ಬಿಟ್ಟೆ. ನೀನು ಆಮೇಲೆ ಆ ಕಡೆ ಮಾತಾಡ್ಕೊಂಡು ಮಾತಾಡ್ತಿದ್ದಲ್ಲ, ಹಬ್ಬ ಬಚ್ಚ ಅನ್ಕೊಂಡು ಸೊನ್ನಾಗೋಗ್ಬಿಟ್ಟೆ. ಕೇಳಿಲ್ವಾ ನಿನಗೆ? ಏನೋ ಕೇಳಿಲ್ಲ ಅವರು. ಆಮೇಲೆ ನಾನು ಸುಮ್ಮನೆ ಆಗೋದೆ. ಅವ್ಳ ಫ್ರೆಂಡ್ ಆಗೋಳಲ್ಲ ಲಕ್ಷ್ಮಿನ, ಏನು ಹೆಸರಿದೆ ಅವ್ಳದು? ಆಮೇಲೆ ಇನ್ನೊಂದು ಪವಿತ್ರನಾ? ಕೇಳಿಸ್ಕೊ ಇನ್ನೊಂದು. ಒಂದೊಬ್ರು ಬ್ಲಾಕ್ ಕಲರ್ ಶರ್ಟ್ ಹಾಕೊಂಡಿದ್ರಲ್ಲ, ಅವ್ರು ನನ್ನನ್ನು ಇಷ್ಟಪಡ್ತಿದ್ದ. ನಾನು ಬರೀ ಫೋನಲ್ಲೇ ಚಾಟ್ ಮಾಡ್ಕೊಂಡು ನಿನ್ನ ಜೊತೆಲಿ ಕೂತ್ಕೊಂಡಿದ್ನ. ಅದು ಯಾವ ಇದಲ್ಲಿ ನಾನು ನಿಜ ನಿನ್ಕೊಂಡು ಸ್ಮೈಲ್ ಮಾಡ್ಬಿಟ್ನಲ್ಲ, ನೋಡ್ಬಿಟ್ಟಿದ್ದಾನೆ. ಹೌದಾ? ಆಮೇಲೆ ಏನು ಮಾತಾಡಿಸ್ಲಿಲ್ಲ. ನಾನು ಯಾಕೆ ಮಾತಾಡಿಸ್ಬೇಕು ಅವನ್ನ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ. ಅಷ್ಟೇ, ನಾನೇನು ಮಾತಾಡಲಿಲ್ಲ. ಅವನ ಜೊತೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಅದು ಚಿನ್ನಿ ಬೇಬಿ ಡಾರ್ಲಿಂಗ್ ಅಂತೀನಿ. ಇವಾಗೆಲ್ಲ ಅಂತೀನಿ ನಾನು. ಬಾಳ್ ಕೊಟ್ಬಿಡೆ ಅವ್ನಿಗೆಲ್ಲ. ಪಾಪ ಕುಡ್ಕಂಗೆ. ನನ್ನ ಜೀವನ ಅದೋಗತಿ. ಬೇಕಾದ್ರೆ ಕುಂಟುನು ಕುಡುನ ಮದುವೆ ಸಂಸಾರ ಮಾಡ್ಬೋದು, ಈಗ ಕುಡುಕು ಜೊತೆ ಸಂಸಾರ ಮಾಡೋಕ್ಕಾಗಲ್ಲ. ಬಾರೆ ಹೇಳೋಕ್ಕಾಗಲ್ಲ, ಹಣೆ ಬರದಲ್ಲಿ ಯಾರು ಬರ್ದಿರ್ತಾರೋ ಅವ್ರು ಆಯ್ತಾರೆ. ನಿಜ, ಅದಕ್ಕೆ ನಂಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲಪ್ಪ. ಯಾಕೆ ಬೇಕು ಆಮೇಲೆ ನಮ್ಮ ಜೊತೆ ಏನ್ ತಲೆ ಕೆಡ್ಸ್ಕೊಬೇಡ, ನನ್ನ ಜೊತೆ ಇರೋ ಮಾಡ್ಕೊಂಡು ಆರಾಮಾಗಿದ್ದಾನೆ. ಚೆನ್ನಾಗಿರ್ತಾರೆ. ಆಮೇಲೆ ಮದುವೆ ಆಗಿದ್ದಂಗೆ ಕುಡ್ಕೊಂಬರೋದು. ಆಮೇಲೆ ಇನ್ನಿದಾನೆ ಕಣೆ ನಮ್ಗೆ ಕುಡಿಯೋದು ಕಲ್ತಿದ್ದು. ನಮ್ಮ ಅಪ್ಪ ಅಮ್ಮ ಇದ್ದ ನಮ್ಗೆ ಕುಡಿತಿರಲ್ಲ ಕಣೆ ಅಂತ ಆಮೇಲೆ ನನ್ನ ಮೇಲೆ ಎತ್ತಾಕಿ. ಯಾಕೆ ಬೇಕು ಇವೆಲ್ಲ? ಮತ್ತೆ ಏನಿಲ್ಲ. ಏನಾದ್ರು ಹೇಳ್ತೀನಮ್ಮ? ಏನು ಹೇಳ್ತೀನಿ ನಾನು? ನೀನ್ ಏನಾದ್ರು ಹೇಳ್ಬೇಕಪ್ಪ. ನೀನ್ ಹಿಂಗೆ ಹೇಳ್ಬಿಟ್ರೆ ಹಿಂಗೆ. ನಾನು ಅದ್ರ ಬಗ್ಗೆ ನಿನ್ಗೆ ಏನಾದ್ರು ಗೊತ್ತಿದ್ರೆ ಹೇಳೆ. ನನಗೆ ನಿಜ ಗೊತ್ತಿಲ್ಲ ಬಿಡು. ನನಗಂತೂ ಅದ್ರ ಬಗ್ಗೆ ಕೆಳಕ್ಕೆ ಇಡ ಬಿಡ ಗೊತ್ತಿಲ್ಲ ನಂಗೆ ಅದ್ರ ಬಗ್ಗೆ. ಸೀರಿಯಸ್ ಆಗಿ ನಿಜ ಗೊತ್ತಿಲ್ಲ ನಂಗೆ ಅವೆಲ್ಲ. ನಮ್ಮ ಅಮ್ಮ ಅಂತೂ ಯಪ್ಪ ಫೋನ್ ಇಟ್ಕೊಂಡ್ರೆ ಸಾಕು ಪಕ್ಕದಲ್ಲಿ ಬಂದು ಕುತ್ಕೊತದೆ. ನಾನು ಅದಕ್ಕೆ ಜಾಸ್ತಿ ಏನು ನೋಡೋಕ್ಕಾಗಲ್ಲ. ಒಂದು ರೀಲ್ಸ್ಗಳು ನೋಡ್ಕೊಂಡು ಕೂತ್ಕೊತೀನ. ಆಮೇಲೆ ಅವ್ರಿಗೆ ಚಾಟ್ ಮಾಡ್ಕೊಂಡು ಕುಂತಿರ್ತೀನಿ. ಆಗ ನಮ್ಮನ್ನು ಬರ್ತಾನೆ, ಅಮ್ಮನ ಕುಂತ್ಕೊಂಡಿರ್ತೈತೆ. ಯಾರೇ ಅದು ಅಂತಿಲ್ಲ, ನಮ್ಮ ಫ್ರೆಂಡ್ ಕಣಮ್ಮ, ನನ್ನ ತಮ್ಮ ಕಣಮ್ಮ, ನನ್ನ ಅಣ್ಣ ಕಣಮ್ಮ ಅಂತೀನಿ. ಹೌದಾ ಸರಿ ಆಯಿತು ಅಂತ ಸುಮ್ಮನೆ ಆಗ್ತೈತೆ. ನನ್ನ ಬಂದಾಗ ಏನು ಹೇಳ್ತೀಯಾ? ನಾನು ನಿನ್ನ ಬೇಡ ಬಿಡು. ನೀನು ಯಾವಾಗ ನನ್ನ ಜೊತೆ ಮೆಸೇಜ್ ಮಾಡಿಲ್ಲ ಸರಿಯಾಗಿ. ಮಾಡಿದರೆ ಏನಾದ್ರು ಕೆಲಸ ಮಾಡುವಾಗ, ನಮ್ಮಮ್ಮ ಕೆಲಸ ಮಾಡುವಾಗ ಮಾಡಿರ್ತೀಯ. ಇಲ್ಲಾಂದ್ರೆ ನೈಟ್ ನಮ್ಮಮ್ಮ ಮಲ್ಗೋ ಟೈಮಲ್ಲಿ ಮಾಡಿರ್ತೀಯ. ನನ್ನ ತಮ್ಮ ಬಂದರೆ ಅವನು 8 ಗಂಟೆಗೆ ಬರ್ತಾನ. ನನ್ನ ಮಗ ಏನು ಮಾಡ್ದ ಗೊತ್ತಾ, ಯಾಕೋ ಜಾಸ್ತಿ ಫೋನ್ ಹಿಡಿತಿದ್ಯಾ ನೀನು, ಯಾಕೆ ಎಷ್ಟಾದ ಪೂರ್ಣ ಕುತ್ಕೊಂತ ಓದ್ತಾನೆ. ಮುಚ್ಕೊಂಡು ಹೋಗಲಿ ನೀನೇ ನಮ್ಮ ಅಣ್ಣನ ಅಂತ ಅಂತೀನಿ. ನಾನು ನಿಮ್ಮ ಅಣ್ಣನೇ ಕಣವ್ವ ಅಂತೀನಿ. ಬೆಳಿಗ್ಗೆ ಎದ್ಬಿಟ್ಟು ಮಲ್ಕೊಂಡಿದ್ದೆ ನಾನು. ಅವನು 6 ಗಂಟೆಗೆ ಎದ್ದೇಳ್ತಾನೆ. ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅಂದ್ಬಿಟ್ಟು 6 ಗಂಟೆಗೆ ಎದ್ಬಿಡ್ತಾನ. ಏನು ಕೆಲಸ ಮಾಡ್ತಾನೆ? ಏನೋ ಪ್ಲೈವುಡ್ಗಳನ್ನ ಎತ್ತಿಕಕ್ಕೆ ಹೋಗ್ತಾನೆ ಫರ್ನಿಚರ್ ಅಂಗಡಿಯಲ್ಲಿ. ಆಮೇಲೆ ಸರಿ ಆಯ್ತು ಅಂದ್ಬಿಟ್ಟು ಅವ್ನು ಎದ್ಬಿಟ್ಟು ಉಗಾರ್ಕೊ ಬರ್ತಾನೆ. ಗಡ 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 ಅಂತ ತಣ್ಣೀರಲ್ಲಿ ಮುಖದ್ಕೊಂಡ್ಬಿಡ್ತಾನೆ. ಗಡ ಗಡ ನಡ್ಗೋದಲ್ಲಿ ಬಂದು ನನ್ನ ಮೈ ಮೇಲಿರೋ ಬೆಡ್ಶೀಟೆಲ್ಲ ತೆಗೆದ್ಬಿಟ್ಟು ಹೋಗ್ಬಿಡ್ತಾನೆ. ಆಮೇಲೆ ಮುಚ್ಕೊಂಡಿರೋಕ್ಕಾಗಲ್ಲ ನಿನಗೆ ಅಂತ ರೇಗ್ಬಿಟ್ಟೆ ಬೆಳಿಗ್ಗೆ ಕಣ್ಣು ಮುಚ್ಕೊಂಡು. ನಮ್ಮಮ್ಮ ಬೈತು ಹೆಣ್ಮಗ ಏನು ಬಾಯಲ್ಲಿ ಮಾತು ನಿನ್ನ ಬಾಯಲ್ಲಿ ಹಂಗೆ ಆಡೋದು, ಯಾರಾದ್ರೂ ಕೇಳಿಸ್ಕೊಂಡ್ರಿ ಏನಪ್ಪ ಅವ್ರ ಮಕ್ಳಿಗೆ ಕಲ್ಸಿರೋ ಬುದ್ಧಿ ಏನಲ್ವಾ ಹಂಗೆ ಹಿಂಗೆ ಅಂತ ಬೈದ್ಬಿಡ್ತಾ. ಅಯ್ಯೋ ಬೈಸ್ಕೊಬಿಟ್ನು, ನೀನು ನನ್ನ ಮಗನ ಹೆಂಗಾರು ಮಾಡಿ ನಾನು ಸಿಗಿಸ್ಬೇಕಲ್ಲ ಅಂತ ಮಲಗಿಳ್ತಾರೆ. ಡವ್ ಮಾಡ್ತಿದ್ವಿ ಎಷ್ಟು ಹಚ್ಕೊಂಡು. ನಮ್ಮಮ್ಮ ಮೇಲೆ ಅಡುಗೆ ಒಂದು ಸ್ವಲ್ಪ ಚಿತ್ರಾನ್ನ ಮಾಡಿದ್ರು ಅವನಿಗೆ. ಮಾಡಿಬಿಟ್ಟು ಹೋಗಿ ಕೈ ತೊಳ್ಕೊಬಾ ಅಂತ ಅವನು ಸ್ವಲ್ಪ ಮೇಕಪ್ ಮಾಡ್ಕೊಂಡು ಹಚ್ಕೊಂಡು ನಮ್ಮ ಮೊಮ್ಮಗ ನಂಗೆ ತಂದಿಕ್ಬಿಟ್ನಾ. ಒಂದು ಡಿಸ್ಕು ಹಚ್ಕೊಂಡಿಲ್ಲ ಕ್ರೀಮ್ನ. ಇವನೇ ಹಚ್ಕೊಂಡು ಇಕ್ತಾ ಇದ್ದ. ಆಮೇಲೆ ಒಂದು ಸ್ವಲ್ಪ ಲೈಟಾಗಿ ವಿಭೂತಿ ಇಟ್ಕೊಂಡು ಬಂದ. ಕೈ ತೊಳ್ಕೊಂಡು ಅದಕ್ಕೋಸ್ಕರ ಹೋಗ್ನ ಕೈ ತೊಳ್ಕೊಂಬಂದು ನೀರು ಪಟ ಬಿಡ್ಬಿಡ ಅಂತ ತೊಟ್ಟಿಕ್ಕಿಸ್ಬಿಟ್ಟ ಬೆಡ್ಶೀಟ್ ಮೇಲೆ. ಆಮೇಲೆ ನೋಡಮ್ಮ ನಿನ್ನ ಮಗ ಮಾಡಿದ್ದು ನೋಡಮ್ಮ ಅಂತ ಜ್ವರ ಕಿರ್ಚ್ಬಿಟ್ಟೆ.
ಹ್ಞೂ ಏ ಅನ್ನಿ ನನ್ನ ಮಗನೇ ಬಾಯಿ ಕಡೆ ಅಂತ ಕೂತು ಅವ್ನಿಗೆ ಹಂಗೆ ಅಂದಿದ್ದೆ ಖುಷಿ ನನಗೆ, ಹಂಗೆ ನಗೋಡ್ಕೊಂಡು ಮಲ್ಕೊಂಬಿಟ್ಟೆ. ಏನೋ ನಾನು ಎಷ್ಟು ಅವ್ನಿಗೆ ಏಜ್ ಈಗ? 16 ಅಷ್ಟೇ ಅವ್ನಿಗಿನ್ನ. 16? ಹ್ಞೂ ಕೆಲ್ಸಕ್ಕೆ ಮತ್ತೆ ತಗೊಂಡಿದ್ದಾರೆ. ಹೋಗೋಣ ಅಣ್ಣ ದೊಡ್ಡ ಮನುಷ್ಯನಂಗೆ ಏನಂತ ಪುಂಗಂಗೆ ಗೊತ್ತಾ, ಕೆಲಸದವ್ರ ಹತ್ರ ಇಲ್ಲ ಹಾಂ ಅಂದರೆ ನಮ್ಮ ಅಪ್ಪನ ಜೊತೆ ಇದ್ದು ಒಟ್ಟು ಕೆಲಸ ಎಲ್ಲ ಮಾಡಿಬಿಟ್ಟಿದ್ದಾನಲ್ಲ, ಹ್ಞೂ ಎಷ್ಟೇ ತೂಕ ಕೊಟ್ಟಿದ್ರು ಕೂಡ ಅವ್ನು ಒಬ್ಬನೇ ಎತ್ಬಿಡ್ತಾನೆ. ಹ್ಞೂ ಅದರಿಂದ ಅವ್ರಿಗೆ ಏನು ಅನ್ಸ್ಬಿಟ್ಟಿದೆ, ಅವನಿಗೆ ಏಜ್ ಜಾಸ್ತಿ ಆಗ್ಬಿಟ್ಟಿದೆ ಅನ್ಕೊಬಿಟ್ಟಿದ್ದಾರೆ. ಹ್ಞೂ ಇವನು ಪುಂಗಿರೋದು ಹೆಂಗೆ, ನನಗೆ 17 ಇಯರ್ ಅಣ್ಣ ಅಂತ ಹೇಳ್ಕೊಬಿಟ್ಟಿದ್ದಾನೆ. ಹೌದಾ ಸರಿ ಸರಿ ಕಣೋ ಆಯ್ತು ಮಾಡೋ ಅಂತ ಕರ್ಕೊಬಿಟ್ಟಿದ್ದಾರೆ. ಹ್ಞೂ ಎಷ್ಟು ಕೊಡ್ತಾರೆ ಸಂಬಳ? 11,000. ಅಯ್ಯೋ ದೇವರೇ, ಅಷ್ಟೆಲ್ಲ ಕಷ್ಟಪಟ್ರು. ಪಾಪ ಬೆಳಿಗ್ಗೆ 6 ಗಂಟೆಗೆ ಹೋಗಿ ಸಂಜೆ 8:00ವರೆಗೆ ಬರ್ತಾನೆ ಮನೆಗೆ. ಆದರೂ ಕೂಡ ನನ್ನ ಹತ್ರ ಎಲ್ಲ ವಿಷಯನೂ ಶೇರ್ ಮಾಡ್ಕೊತಾನೆ. ಅದೊಂದು ಪ್ರೌಡ್ ಅವನ ವಿಷಯಕ್ಕೆ ನನಗೆ. ನನಗೂ ಅಷ್ಟೇ, ಅವ್ನು ಬಿಟ್ಟು ಒಂದು ದಿನ ಇರೋಕ್ಕಾಗಲ್ಲ, ಅವನ್ನ ಬಿಟ್ಟು ಅಷ್ಟು ಅಳ ಬಂದ್ಬಿಡುತ್ತೆ. ಅವನು ಅಷ್ಟೇ, ಧನು ಬಾ ಧನು ಹೋಗ್ಬೇಡ ಅಳ ಬರುತ್ತೆ ನನಗೆ ಅಂತನಾ. ಮಂಜು ಸುಮ್ಮನಿರಪ್ಪ ಓದ್ತೀನಿ ಅಂತೀನಿ. ಅವಾಗ ಸರಿ ಆಯಿತು, ಆಮೇಲೆ ಹತ್ಬಿಡ್ತಾನ, ನಂಗೆ ನೋಡೋಕ್ಕಾಗಲ್ಲ ಅದನ್ನ ಅವ್ನು ಅಳೋದು. ಆ ಥರ ಕಿತ್ತಾಡ್ತೀವಿ, ಸಿಕ್ಕಾಬಿಟ್ಟೆ ಕಿತ್ತಾಡ್ತೀವಿ. ಅದು ಅವನ ಮೇಲೆ ನನ್ನ ಜೀವನ ಇಟ್ಕೊಬಿಟ್ಟಿದ್ದೀನಿ. ಆಮೇಲೆ ಸ್ಕೂಲಲ್ಲಿ ಒಂದಿನ ಏನಾಗ್ಬಿಟ್ಟಿತ್ತು ಗೊತ್ತಾ, ಒಂದು ಹುಡುಗ ಹಿಂಗೆ ಅವನವಾಗ ಏನೋ ಚಿಕ್ಕವನಲ್ವಾ, ಪಾಠ ಕೇಳ್ತಾ ಇದ್ದ. ನಾನು ಅವಾಗ 7th ಏನೋ ಓದ್ತಾ ಇದ್ದೆ. ಹಾಕೊಂಡು ಬುಲ್ಡೆ ಓಪನ್ ಮಾಡ್ಬಿಟ್ಟಿದ್ದು, 4 ಹೊಲಿಗೆ ಹಾಕ್ಸಿದ್ದಿ ಬುಲ್ಡೆ ಹತ್ರ. ಅಮ್ಮ ಹೆಂಗೆ ಓಪನ್ ಆಯ್ತು ಅಂದರೆ ಒಳಗಡೆ ಚರ್ಮ ಕಾಣೋದು, ಆ ಥರ ಓಪನ್ ಮಾಡಿಬಿಟ್ಟಿದ್ದು. ರಕ್ತ ಎಲ್ಲ ಸೋರಿ ಬ್ಲಡ್ಡೇ ಆಗ್ಬಿಟ್ಟಿತ್ತು ಶರ್ಟ್ ಎಲ್ಲ. ನನಗೆ ನೋಡಿ ಅಳ ಬಂತು, ಕಿರ್ಚಾಡ್ಬಿಟ್ಟೆ ಜೋರಾಗಿ. ಸ್ಕೂಲೆಲ್ಲ ಕಿರ್ಚಾಡಿ ನಮ್ಮ ಹೆಡ್ ಮೇಡಮ್ ಮೇಲೆ ಹೋಗ್ಬಿಟ್ಟಿದ್ದೆ ಜಗಳಕ್ಕೆ. ಆಮೇಲೆ ಅವರೆಲ್ಲ, ಮೇಡಮ್ ನೀವೇನು ಅವ್ನಿಗೇನು ಪನಿಷ್ಮೆಂಟ್ ಕೊಡ್ತೀರಾ ಇಲ್ವಾ ಹಂಗೆ ಹಿಂಗೆ ಅಂತ. ಆಮೇಲೆ ನಮ್ಮ ಅಪ್ಪ ಇವಾಗ ಅವ್ನಿಗೆ ಹಿಡ್ಕೊಂಡು ಹೊಡೆದ್ರೆ ಹುಡ್ಗಂಗೆ ರಪ್ಪ ಅಂತ, ಅವ್ರ ಅಪ್ಪಂಗೂ ಹೊಡ್ಬಿಡ್ತು ನಮ್ಮ ಅಪ್ಪ. ಏನು ಕಲಿಸಿದೆ ಬುದ್ಧಿ ನಿನ್ನ ಮಗಂಗೆ ಕಿತ್ತಾಡಿ ಹಂಗೆ ಹಿಂಗೆ ಅಂತ. ಆಮೇಲೆ ಹೊಲಿಗೆ ಹಾಕ್ಸಿ ಕರ್ಕೊಬಂದ್ರಿ. ಆಮೇಲೆ ನಮ್ಮ ಮಿಸ್ಸು ನಮ್ಮ ಅಮ್ಮನ ಕೈಗೆ 500 ರೂಪಾಯಿ ದುಡ್ಡು ಇಡಕ್ಕೆ ಹೋದ್ರಂತೆ. ನಮ್ಮಮ್ಮ ಅದೇನೋ ಹಿಂಗೆ ಟೇಬಲ್ ಮೇಲೆ ಎಸ್ಬಿಟ್ಟು ಯಾವ ನಾಯಿಗೆ ಬೇಕು ನಿಂಗೆ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಿದ್ದಾರೆ ರಪ್ಪಾಗಿ ಏಕವಚನದಲ್ಲಿ. ಅವತ್ತೇ ಲಾಸ್ಟು ಅವ್ನ ತಂಟೆಗೆ ಯಾರೂ ಹೋಗ್ತಿರ್ಲಿಲ್ಲ. ಅವತ್ತಿಂದ ಅವನಿಗೇನೇ ಆದರೂ ಕೂಡ ನಾನು ಸಹಿಸ್ಕೊಳಕ್ಕಾಗಲ್ಲ. ಆಮೇಲೆ ಯಾರೇ ಆಗಲಿ ಅವ್ನಿಗೆ ಹೊಡ್ಬಿಟ್ರೆ ಸಾಕೋದನು, ಹೊಡೆದ್ಬಿಟ್ರು ತತ್ಕೊಂಡ್ಬಿಡೋ ನನ್ನ ಹತ್ರಕ್ಕೆ ಸ್ಕೂಲ್ ಹತ್ರ. ಧನುನಾ ನಿನ್ನ ಹೆಸರು? ಧನಲಕ್ಷ್ಮಿ. ಮನೇಲೆಲ್ಲ ಕೂಗೋ ಧನು ಅಂತ ಕೂಗ್ತಾರಾ? ದನ ಅಂತ ಕೂಗ್ಲಿಲ್ವಲ್ಲ ನಮ್ಮ ಅತ್ತೆ ಕೂಗ್ತಾರೆ ದನ ಅಂತ. ಏ ದನ ಬಾರಿ ಇಲ್ಲಿ ಅಂತದೆ. ಆಮೇಲೆ ಹೊಡೆದ್ಬಿಟ್ರು ಬಾದನು ಅಂತ ನಂಗೆ ಒಂಥರ, ಅವನು ಹಂಗೆ ಅಳ್ತಿದ್ದಾನೆ, ನನಗೆ ಒಂಥರ ಸಹಿಸ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ಹೊಡೆದ್ಬಿಟ್ಟಾರಲ್ಲ ಅಂತ ಹೋಗಿ ಅವನಿಗೆ ಒಂದು ಏಟ್ ಹೊಡೆದು ಬಂದು ಮತ್ತೆ ಮನೆಗೆ ಬಿಟ್ಟು ಅವನಿಗೆ ಹೋಗ್ತಾ ಇದ್ದೆ ನಾನು. ಕತೆ ನನಗೆ ಕೇಳಕ್ ಆಗ್ತಿಲ್ಲ ಕಣೆ. ನನಗೆ ಅದು ಎಷ್ಟು ಎಮೋಷ್ನಲ್ ಗೊತ್ತಾ. ನಂದು ಮಾತಾಡಿದ್ದೀನಿ.